ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪರಿಸರ ಪ್ರವೇಶ. ಸರಯೂ ನದಿಯಲ್ಲಿ ಟ್ರಸ್ಟ್ ಸದಸ್ಯರಿಂದ ಜಲಾಭಿಷೇಕ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪರಿಸರ ಪ್ರವೇಶ. ನಿನ್ನೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ಆರಂಭವಾಗಿದೆ. ಇವತ್ತು ಎರಡನೇ ದಿನದ ಪೂಜೆ ಪುನಸ್ಕಾರಗಳು, ವಿಧಿವಿಧಾನಗಳು. ಸರಯೂ ನದಿಯಲ್ಲಿ ಟ್ರಸ್ಟ್ ಸದಸ್ಯರಿಂದ ಜಲಾಭಿಷೇಕ. 9 ಮಹಿಳೆಯರಿಂದ ಕಲಶ ಜಲಯಾತ್ರೆ ಆರಂಭ. ಸರಯೂ ನದಿಯಿಂದ ರಾಮ ಮಂದಿರದವರೆಗೆ ಯಾತ್ರೆ. ರಾಮ ಮಂದಿರದವರೆಗೆ ಮಹಿಳೆಯರು ಕಲಶ ಜಲಯಾತ್ರೆಯನ್ನ ಮಾಡಲಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ವಿಧಿವಿಧಾನ ಆರಂಭವಾಗಿದೆ. ಮಹಿಳೆಯರಿಂದ ಕಲಶ ಹೊತ್ತಂತಹ ಮಹಿಳೆಯರು ಭಕ್ತಿ ಭಾವದಿಂದ ಸರಯೂ ನದಿಯ ನೀರನ್ನ ತರ್ತಿದ್ದಾರೆ. ಮಹಿಳೆಯರಿಂದ ಈಗಾಗಲೇ ಆರಂಭವಾಗಿದೆ ಕಲಶ ಜಲಯಾತ್ರೆ. ಸರಯೂ ನದಿಯಿಂದ ರಾಮ ಮಂದಿರದವರೆಗೆ ಈ ಯಾತ್ರೆ ನಡೆಯಲಿದೆ. ಇನ್ನು ಮತ್ತೊಂದು ಕಡೆ ಗರ್ಭಗೃಹದಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗುತ್ತಿವೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ಅಯೋಧ್ಯೆಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಎರಡನೇ ದಿನದ ಪೂಜೆ ಪುನಸ್ಕಾರಗಳು ಆರಂಭವಾಗಿದೆ. ಇವತ್ತಿನ ಪೂಜಾ ವಿಧಿವಿಧಾನದ ವಿಶೇಷತೆ ಬಗ್ಗೆ ಮಾತನಾಡೋದಾದ್ರೆ ಮಧು, ಇವತ್ತು ಎರಡನೇ ದಿನ ವಿಧಿವಿಧಾನಗಳು ಜಾಸ್ತಿ ಇರುತ್ತೆ. ಅಂದರೆ ಈಗ ಮೂರ್ತಿ, ಈಗ ನನ್ನ ಹಿಂಭಾಗದಲ್ಲಿ ನೋಡ್ಬೋದು, ಒಂದು ಟ್ರಕ್ನಲ್ಲಿ ಈಗಾಗಲೇ ಮೂರ್ತಿ ಇದೆ. ಬಾಲರಾಮನ ವಿಗ್ರಹವನ್ನು ಆ ಟ್ರಕ್ನಲ್ಲಿ ಇಡಲಾಗಿದೆ. ಜೊತೆಗೆ ಆ ಟ್ರಕ್ಗೆ ವಿಶೇಷವಾದಂಥ ಭದ್ರತೆ ಕೂಡ ಇದೆ. ಆ ಲಾರಿಯ ಹಿಂಭಾಗದಲ್ಲಿ ಈಗ ಮೂರ್ತಿ ಇದೆ. ನೋಡ್ಬೋದು, ಸುತ್ತಲೂ ಕೂಡ ಪೊಲೀಸರು ನಿಂತ್ಕೊಂಡಿದ್ದಾರೆ. ಪೊಲೀಸರು ಆ ವಾಹನವನ್ನು ಕಾಯ್ತಾ ಇದ್ದಾರೆ. ಯಾಕೆಂದರೆ ಆ ಮೂರ್ತಿ ಇದೆಯಲ್ಲ, ಅಲ್ಲೇ ನಿನ್ನೆ ಸಂಜೆಯಿಂದ ಅಥವಾ ನಿನ್ನೆ ರಾತ್ರಿಯಿಂದ ಇದೆ ಅಂತ ಹೇಳಲಾಗ್ತಾ ಇದೆ. ಅದಾದ ಬಳಿಕ ಆ ಮೂರ್ತಿಯನ್ನು ನೇರವಾಗಿ ದೇವಾಲಯಕ್ಕೆ ಪ್ರವೇಶ ಮಾಡಿಸಲಾಗುತ್ತೆ. ಅಂದರೆ ಒಂದು ಮೆರವಣಿಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಭದ್ರತಾ ದೃಷ್ಟಿಯಿಂದ ಆ ಮೆರವಣಿಗೆ ಕಾರ್ಯಕ್ರಮ ಆಗಿಲ್ಲ. ಅದ್ರ ಜೊತೆಗೆ ಆ ಮುಹೂರ್ತ ಕೂಡ, ಇಂಥ ಮುಹೂರ್ತದಲ್ಲೇ ಮೆರವಣಿಗೆ ಮಾಡಬೇಕು ಅನ್ನುವಂಥ ನಿರ್ಧಾರ ಕೂಡ ಇತ್ತು. ಇನ್ನು ವಿಧಿವಿಧಾನದ ಬಗ್ಗೆ ಹೇಳೋದಾದರೆ, ಈ ಮೂರ್ತಿ ಒಮ್ಮೆ ದೇವಾಲಯವನ್ನು ಪ್ರವೇಶಿಸಿದ ಬಳಿಕ ಅದಕ್ಕೆ ಅಧಿವಾಸ ಅಂತ ಮಾಡ್ತಾರೆ. ಅಂದರೆ ನೀರಿನಲ್ಲಿ ಇಂತಿಷ್ಟು ಸಮಯ, ಇಂತಿಷ್ಟು ಹೊತ್ತು ಆ ಮೂರ್ತಿಯನ್ನು ಸಂಪೂರ್ಣವಾಗಿ ಮುಳುಗಿಸಿಡೋದಿರ್ಬೋದು. ಅದೇ ರೀತಿ ಭತ್ತ ಅಥವಾ ಧಾನ್ಯಗಳಿಂದ ದೇವರ ಮೂರ್ತಿಯನ್ನು ಮುಚ್ಚಿಡುವಂಥದ್ದಿರ್ಬೋದು. ಅಂದರೆ ಅದರ ಜೊತೆಗೆ ಹೂಗಳಿಂದ ಇರ್ಬೋದು, ಹಣ್ಣುಗಳಿಂದ ಇರ್ಬೋದು, ಅದೇ ರೀತಿ ಗಂಧ ಧೂಪಗಳಿಂದ ದೇವರನ್ನು ಸಂಪೂರ್ಣವಾಗಿ ಮುಚ್ಚುವಂಥದ್ದಿರ್ಬೋದು. ಅದೆಲ್ಲವನ್ನೂ ಕೂಡ ಮಾಡ್ತಾರೆ. ಈ ರೀತಿ ಶಾಸ್ತ್ರೋಕ್ತವಾದಂಥ ಕೆಲವೊಂದಿಷ್ಟು ವಿಧಿವಿಧಾನಗಳಿದೆ. ಇದು ಸುಮಾರು 3 ದಿನಗಳ ಕಾಲ ವಿವಿಧ ಹಂತದಲ್ಲಿ ನಡೆಯುವಂಥದ್ದು. ಅದರ ಜೊತೆಗೆ ಆ ಕ್ಷೇತ್ರ ಶುದ್ಧಿ ಅಂತ ಏನು ಮಾಡ್ತಾರೆ ಅಂದರೆ, ದೇವಾಲಯದ ಪರಿಸರವನ್ನು, ಗರ್ಭಗುಡಿಯನ್ನು ಶುದ್ಧಿ ಮಾಡುವಂಥದ್ದು, ಅಂಥ ಒಂದು ಕಾರ್ಯ ಕೂಡ ನಡೆಯುತ್ತೆ. ಇದರ ಜೊತೆಗೆ ಸರಯೂ ನದಿಯಿಂದ ತಂದಿರುವಂಥ ನೀರೇನಿದೆ, ಆ ನೀರಿನಿಂದಲೂ ಕೂಡ ಗರ್ಭಗುಡಿಯ ಪ್ರೋಕ್ಷಣೆ ಇರ್ಬೋದು, ಗರ್ಭಗುಡಿಯ ಎಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಆ ಜಾಗವನ್ನು ಶುದ್ಧೀಕರಣ ಮಾಡುವಂಥದ್ದು ಇರ್ಬೋದು. ಅದೆಲ್ಲವೂ ಕೂಡ ಆ ವಿಧಿವಿಧಾನಗಳು ಇವತ್ತಿನಿಂದ ಆರಂಭವಾಗಿದೆ. ಇವತ್ತು ಕೂಡ ಜನ್ಮಭೂಮಿ ಮಂದಿರದ ಸುತ್ತಮುತ್ತಲಿನ ಪ್ರದೇಶ ಎಂದರೆ ಅಲ್ಲೆಲ್ಲವೂ ಕೂಡ ಈಗಾಗಲೇ ಕಾರ್ಯಗಳು, ವಿಧಿವಿಧಾನಗಳು, ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇದೆ. ಆದರೆ ಅದೇ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ಬಂದೋಬಸ್ತ್ ಇರ್ಬೋದು, ಭದ್ರತೆ ಇರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಾಗಿದೆ. ಯಾರಿಗೂ ಕೂಡ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದನ್ನು ಯೆಲ್ಲೋ ಝೋನ್ ಅಂತ ಕರೀತಾರೆ. ಅಂದರೆ ಕೆಲವು ನಿರ್ದಿಷ್ಟ VIP ಗಳು ಅಥವಾ ಕೆಲವೊಂದಿಷ್ಟು ಯಾರು ನಿರ್ದಿಷ್ಟ ಆಯೋಜಕರು ಇರ್ತಾರೆ ಅಂಥವರಿಗೆ ಮಾತ್ರ ಅವಕಾಶವನ್ನು ನೀಡಲಾಗ್ತಾ ಇದೆ. ಇನ್ನು ರಾಮನ ವಿಗ್ರಹ ಕೆಲವೇ ಹೊತ್ತಿನಲ್ಲಿ ಇಲ್ಲಿಂದ ನೇರವಾಗಿ ದೇವಾಲಯಕ್ಕೆ ಪ್ರಯಾಣ ಮಾಡುತ್ತಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಅಲ್ಲಿ ಕೆಲವೊಂದಿಷ್ಟು ವಿಧಿವಿಧಾನಗಳು ಪೂರೈಕೆ ಆದಮೇಲೆ ಅಥವಾ ವಿಧಿವಿಧಾನಗಳು ಮುಗಿದ ಮೇಲೆ, ಇನ್ಫ್ಯಾಕ್ಟ್ ವಿಧಿವಿಧಾನಗಳು ಮುಗಿದ ಮೇಲೆ ಇಲ್ಲಿಂದ ವಿಗ್ರಹವನ್ನು ತೆಗೆದುಕೊಂಡು ಹೋಗುತ್ತೆ. ಅಲ್ಲೂ ಕೂಡ ಇವತ್ತು ರಾತ್ರಿಯ ತನಕ, ತಡರಾತ್ರಿಯ ತನಕ ವಿಧಿವಿಧಾನಗಳಿರುತ್ತಿರುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಈಗ ಅಯೋಧ್ಯೆ ರಾಮನನ್ನು ಸ್ವಾಗತಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಓಕೆ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಾಗಿ.